ಹಲೋ ಮೇಡಮ್, ಎಲ್ಲ ಕಡೆನೂ ಹುಡುಕಿದ್ವಿ, ಇನ್ನೂ ಸಿಕ್ಕಿಲ್ಲ. ಏನು ಮಾಡೋದು ಮೇಡಮ್ ಈಗ? ಹಲೋ, ಯಾರನ್ನ ಹುಡುಕ್ತಾ ಇದ್ದೀರಾ ನೀವು? ನೀವ್ಯಾರು? ಇದು ಸುವಾಸಿನಿ ಮೇಡಮ್ ನಂಬರ್ ತಾನೆ? ಹೌದು, ಆದರೆ ನೀವ್ಯಾರು? ಹಲೋ, ನಿಮ್ಮನ್ನೇ ಕೇಳ್ತಾ ಇರೋದು. ಯಾರು ನೀವು? ಆದ್ಯಾ, ಯಾರ್ದದು ಫೋನು? ಸಾರಿ ಅಮ್ಮ, ನೀವಿರಿಲ್ಲ ಅಂತ ರಿಸೀವ್ ಮಾಡಿದೆ. ಯಾವುದೋ ಅನ್ನೋನ್ ನಂಬರು. ಹಲೋ, ಯಾರು? ಮೇಡಮ್, ನಾನು ಮೇಡಮ್ ಗೂಳಿ ಬಸವ. ಯಾರು ಬೇಕಾಗಿತ್ತು? ಇದೇನು ಮೇಡಮ್ ಹಿಂಗೆ ಕೇಳ್ತಾ ಇದ್ದೀರಾ? ಆ ಯಮ್ಮ ವೈದೇಹಿನ ಹುಡುಕ ಕೇಳಿದ್ರು ನೀವೇ ತಾನೆ? ಆ ಯಮ್ಮ ದೊಡ್ಡ ಎಸ್ಕೇಪ್ ಪಾರ್ಟಿ, ಎಲ್ಲೂ ಸಿಗ್ತಾ ಇಲ್ಲ. ನೀವು ಯಾವ ಸುಹಾಸಿನಿ ಅವರು ಕಾಲ್ ಮಾಡಿದ್ದೀರಾ? ಏನು ಹೇಳ್ತಾ ಇದ್ದೀರಾ? ರಾಂಗ್ ನಂಬರ್. ಅಲ್ಲ ಮೇಡಮ್, ಸುವಾಸಿನಿ ಅಲ್ವಾ? ರೀ, ಸುಹಾಸಿನಿ ಅಂತ ಪ್ರಪಂಚದಲ್ಲಿ ಒಬ್ಬರೇ ಇರ್ತಾರೇನ್ರಿ? ರಾಂಗ್ ನಂಬರ್ ಅಂತ ಹೇಳ್ತಾ ಇಲ್ವಾ? ಇನ್ನೊಂದ್ಸಾರಿ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಯಾವುದೋ ರಾಂಗ್ ನಂಬರ್ ಆದ್ಯಾ? ಅದೇ ಅನ್ಕೊಂಡೆ, ರೌಡಿ ಥರ ಮಾತಾಡ್ತಾ ಇದ್ದ. ನನಗೆ ಯಾವ ರೌಡಿ ಕಾಲ್ ಮಾಡ್ತಾರೆ? ಸರಿ ಅಮ್ಮ. ಸುವಾಸಿನಿ ಮೇಡಮ್ಗೆ ಫೋನ್ ಮಾಡಕ್ ಹೋಗಿ ನಿಮಗೆ ಬಂದಿದೆ ಅನ್ಸುತ್ತೆ. ಏ ಬಸ್ವಾ, ನಾನೇ ಸುಹಾಸಿನಿ ಮಾತಾಡ್ತಿರೋದು. ಆಗ್ಲೇ ನೀನ್ ಕಾಲ್ ಮಾಡಿದಾಗ ನನ್ನ ಮಗಳು ಪಿಕ್ ಮಾಡಿದ್ಲು, ಅದಕ್ಕೆ ಮಾತಾಡ್ಲಿಲ್ಲ. ಏನ್ ಮೇಡಮ್ ನೀವು ಹಿಂಗೆಲ್ಲ ಡ್ರಾಮಾ ಮಾಡ್ತೀರಾ? ಸರಿ, ವಿಷಯ ಏನು ಹೇಳು. ಹೇಳಿದ ಕೆಲಸ ಆಯ್ತಾ? ಇಡಿಯಟ್ಸ್, ಹೇಳಿದ ಕೆಲಸನ ಟೈಮ್ ಕರೆಕ್ಟಾಗಿ ಮಾಡಿ ಮುಗಿಸೋದಕ್ಕೆ ಬರೋದಿಲ್ಲ. ಸುಮ್ಮನೆ ಕಾಲ್ ಬೇರೆ ಯಾಕೆ ಮಾಡ್ತೀರಾ? ನೋಡು, ಯಾವುದೇ ಕಾರಣಕ್ಕೂ ಮತ್ತೆ ವೈದೇಹಿ ಮನೆ ಕಾಲಿಡಬಾರ್ದು. ಅವಳು ಎಲ್ಲೇ ಇದ್ರು ಅವಳನ್ನ ಹುಡುಕಿ ಮುಗಿಸ್ಬಿಟ್ಟು. ಸರಿ ಮೇಡಮ್. ಮೇಡಮ್ ಹೇಳ್ತಿದ್ದಾರೆ ಕಣ್ರು, ಎಲ್ಲ ಕಡೆನೂ ಮತ್ತೆ ಹುಡುಕ್ಬೇಕಂತೆ. ಎಲ್ಲಿ ತಲೆ ಮರೆಸ್ಕೊಂಡಿದ್ದಾಳೆ ಈ ವೈದೇಹಿ? ಅವಳು ಗೊತ್ತಿರೋರು ಯಾರು ಇಲ್ವಲ್ಲ? ಊರ್ ಬಿಟ್ಟೆ ಎಲ್ಲಾದ್ರೂ ಓಡ್ ಹೋದ್ಲಾ? ಇಲ್ಲ, ಚಾನ್ಸ್ ಇಲ್ಲ. ಮಗು ಸಮಾಧಾನ ಮಾಡ್ಕೊ. ಇಲ್ಲ ಮುದ್ಯ, ಇವತ್ತು ನನ್ನ ಅಪ್ಪಾಜಿ ಹತ್ರ ಹೋಗಿ ನಾನೇ ನಿಮ್ಮ ಮಗ, ಮನೆ ವಾಪಸ್ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಅವ್ರೊಂದ್ ವೇಳೆ ಬರೋದಿಕ್ಕೆ ಒಪ್ಕೊಂಡ್ರೆ ಅಗ್ನಿ ಕತೆ ಅಲ್ಲಿಗೆ ಮುಗೀತು. ಪ್ಲೀಸ್, ಹಾಗೆ ಮಾಡಿದ್ರೆ ತಪ್ಪಾಗುತ್ತೆ. ಆತದಲ್ಲಿ ಏನೋ ಡಿಸಿಷನ್ ತಗೋಬೇಡ ಪ್ಲೀಸ್. ಏನಾಗುತ್ತೆ ವೇದ? ಇದೇ ಥರ ಸಂಕೆಪುರದಲ್ಲಿ ಮಾಡಿದಾಗಲೇ ಅಪ್ಪಾಜಿನೇ ಬಂದು ಅಗ್ನಿನ ಕಾಪಾಡಿತ್ತು ಅಲ್ವಾ? ಹಾಗಾಗುತ್ತೆ ಅಂತ ನಮಗೆ ಗೊತ್ತಿತ್ತಾ? ಯಾಕಂದರೆ ಅಗ್ನಿ ನೆಕ್ಸ್ಟ್ ಸ್ಟೆಪ್ ಏನು, ಅಗ್ನಿ ಏನು ಯೋಚನೆ ಮಾಡಿದ್ದಾನೆ, ಅವ್ನ ಪ್ಲ್ಯಾನ್ಸ್ ಏನು, ಅಪ್ಪಾಜಿಗೆ ಏನು ಗೊತ್ತು ಏನು ಗೊತ್ತಿಲ್ಲ ಅಂತ ಮೊದಲು ತಿಳ್ಕೊಬೇಕು. ಆಮೇಲೆ ಅಗ್ನಿನ ಹೊಡಿಬೇಕು. ಇಲ್ಲ ಅಂದರೆ ನಾವು ಸುಮ್ಮನೆ ಲಾಕ್ ಆಗಿಬಿಡ್ತೀವಿ ವೇದಾಂತ್. ಎಲ್ಲ ಹೇಗೆ ಸಾಧ್ಯ ಮುಗಿ? ಸಾಧ್ಯ ಆದರೂ ಆಗುತ್ತಾ? ವೇದಾಂತ್ ಹೋಗಿದ್ದಾನಲ್ಲ ನಿನ್ನ ಬಂಟ ಕಾಂತ ಅಗ್ನಿ ಲಂಕೆಗೆ, ಅಲ್ಲಿಂದ ಏನು ಇನ್ಫಾರ್ಮೇಷನ್ ತೊಗೊಂಡು ಬರ್ತಾನೆ ಅಂತ ಕಾಯೋಣ. ಒಂದು ಯುದ್ಧನ ಗೆಲ್ಲಕ್ಕಾಗೋದು ಶತ್ರುಗಳ ಇನ್ಫಾರ್ಮೇಷನ್ ಇದ್ದಾಗ ಮಾತ್ರ. ಕಾಂತನಿಂದ ಇನ್ಫಾರ್ಮೇಷನ್ ಬರಲಿ, ಆಮೇಲೆ ಸಮಾಧಾನವಾಗಿ ಕೂತು ಯೋಚನೆ ಮಾಡಿ ಗೆಲ್ಲೋಣ. ದಿನದ 24 ಗಂಟೆಲಿ 15 ನಿಮಿಷ ನಿಮ್ಗೋಸ್ಕರ ನಾನು ಕೊಡೋದಿಕ್ಕಾಗಿಲ್ಲ ಅಂದ್ರೆ ನಿಮ್ಮ ಮೊಮ್ಮಗ ಅನ್ಸ್ಕೊಂಡು ನಾನು ಏನ್ ಪ್ರಯೋಜನ ಹೇಳಿ? ಸರಿನಪ್ಪ, ನಿನ್ನಿಷ್ಟ. ವೇದಾಂತು, ನೀನು ತಪ್ಪು ತಿಳ್ಕೊಡಲ್ಲ ಅಂದ್ರೆ ಒಂದು ಮಾತು ಕೇಳಲ್ಲ? ಅಜ್ಜಿ, ಏನಿದು ಫಾರ್ಮಾಲಿಟೀಸ್ ಅಲ್ಲ, ಅದೇನಿದ್ರು ಕೇಳಿ. ಏನಿಲ್ಲಪ್ಪ, ವೈಜಯಂತಿ ಇಲ್ಲದೆ ನಂಗೆ ತುಂಬ ಬೇಜಾರಾಗ್ತಾ ಇದೆ ಕಣು. ಅವಳು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ಳು. ನನಗೇನು ಬೇಕು ಬೇಡ ಅನ್ನೋದೆಲ್ಲ ಅವಳಿಗೆ ಗೊತ್ತಿತ್ತು. ಆದರೆ ಅವಳು ಇಲ್ಲದೆ ನನಗೆ ಈಗ ತುಂಬ ಕಷ್ಟ ಆಗ್ತಾ ಇದೆ ಕಣೋ.
ಈ ಮನೆಗೆ ಏನೋ ಆಗಿ ಬಂದ್ಲು, ಹೋಗ್ತಾ ನನ್ನ ಮಗಳಾಗೆ ಹೋದ್ಲು. ಯಾರಮ್ಮ ನಿನ್ ಮಗಳು? ನಾನು ಇಲ್ಲೇ ಇದ್ದೀನಲ್ಲ. ಹುಡ್ದವ್ರೆಲ್ಲ ಮಕ್ಕಳಾಗಲ್ಲ ಬಿಡು ಸುಹಾಸಿನಿ. ವೇದಾಂತು, ವೈಜಯಂತಿ ನನ್ನ ಮಗಳೇ ಆಗಿದ್ಲು ಕಣೋ. ನೀನು ಅವಳನ್ನ ಮನೆ ಬಿಟ್ಟು ಕಳಿಸಿದ್ದು ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅಲ್ಲ, ನೀವ್ ಯಾಕ ವೈಜಯಂತಿಗೆ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆಫ್ಟರ್ ಆಲ್ ಅವಳು ಒಬ್ಳು ಕೆಲ್ಸದವಳಷ್ಟೇ. ಅವಳು ಮನೆ ಬಿಟ್ಟು ಹೋದ್ಲು ಅಂತ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಾ ಹೇಳಿದ್ ಸರಿ ಅಲ್ವಾ ವೇದಾಂತ್? ಇಲ್ಲ, ಸರಿ ಇಲ್ಲ. ಏನೋ ಬ್ಯಾಡ್ ಸಿಚುವೇಶನ್. ಅವ್ರ ಮನೆಯಿಂದ ಹೊರಗೆ ಹೋಗಾಗಿದೆ ಅಷ್ಟೇ. ಇದೇ ನಾವು ಯಾವುದೂ ತಲೆಯಲ್ಲಿಟ್ಕೊಳ್ದೆ ಅವ್ರು ಕೊಡ್ಬೇಕಾಗಿರೋ ಗೌರವನ ಕೊಡೋಣ. ಕೆಲಸ ಮಾಡ್ತಿದ್ರು ಒಂದು ಮಾತ್ರಕ್ಕೆ ಅವ್ರನ್ನ ಕೆಲಸದವ್ರು ಹಾಗೆ ಹೀಗೆ ಅಂತ ಹಗುರವಾಗಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಏ ಮುದುಕಿ, ನನ್ ಮೇಲೆ ವೇದಾಂತ್ಗೆ ಚಾಡಿ ಹೇಳ್ತೀಯಾ? ಆ ವೈಜಯಂತಿ ವಾಪಸ್ ಬಂದ್ಬಿಡ್ತಾಳೆ ಅಂತ ಅನ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ಮತ್ತೆ ಅವಳಿ ಮನೆಗೆ ಕಾಲಿಡಲ್ಲ. ಇದ್ಮೇಲಿದೆ ನಿನಗ್ ಹಬ್ಬ. ಮಿಟಕ್ಲಾಡಿ ಮಾಡ್ತೀನಿರ, ನಿನಗೆ ಸರಿಯಾಗಿ ಮಾಡ್ತೀನಿ. ದೇವ್ರೆ, ಮೊಮ್ಮಗು ಜೊತೆ ಕಾಲ ಕಳೆಯೋ ಹಾಗೆ ಮಾಡ್ತಿದ್ಯಾ, ಹಾಗೆ ನನ್ನ ಮಕ್ಕಳ ಜೊತೆನೂ ಕಾಲ ಕಳೆಯೋ ಹಾಗೆ ಮಾಡು. ಕೈ ಬಿಡಬೇಡ. ಇಷ್ಟೊತ್ತಿನಲ್ಲಿ ಯಾರ ಫೋನು? ಹಲೋ, ಯಾರು? ಏನು, ನೀವಾ? ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ಇಲ್ಲಿದ್ದೀರಾ? ಏನು, ಇಲ್ಲೇ ಇದ್ದೀರಾ? ಹೌದಾ, ಬರ್ತೀನಿ ರೀ. ಅಮ್ಮ, ಎಲ್ಲೇ ಹೋಗಿದ್ರಿ ಅಮ್ಮ? ಎಲ್ಲೂ ಇಲ್ಲ ಆರ್ತಿ ಅವರ. ಸರಿ ಅಮ್ಮ. ಆರ್ತಿ ಅವರೇ, ಒಂದು ನಿಮಿಷ. ನೀವಿನ್ಮೇಲೆ ಯಾವುದಕ್ಕೂ ಹೆದರ್ಕೋಬೇಕಾಗಿಲ್ಲ. ಎಲ್ಲ ಸರಿ ಹೋಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಕತ್ಲಿದ್ರೇನೆ ಬೆಳಕಿಗೆ ಬೆಲೆ. ಕತ್ಲು ಕಳೆದು ಬೆಳಕು ಬರೋ ಹೊತ್ತಾಯಿತು ಆರ್ತಿ ಅವರೇ. ಇನ್ನು ನಿಮ್ಮ ಜೀವನದಲ್ಲಿ ದುಃಖ ಎಲ್ಲ ಮುಗ್ದು ಹೋಯ್ತು ಅಂತ ಅನ್ಕೊಳ್ಳಿ ಆರ್ತಿ ಅವರೇ. ಇನ್ನು ಸ್ವಲ್ಪ ದಿನ ಅಷ್ಟೇ. ಸಹಿಸ್ಕೊಂಡ್ರೆ ಎಲ್ಲ ಮೊದಲಿನ ಹಾಕಾಗುತ್ತೆ. ಕತ್ಲು ಕಳೆದು ಬೆಳಕು ಬಂದೇ ಬರುತ್ತೆ ಆರ್ತಿ ಅವರೇ. ಅಮ್ಮ, ಏನು ಹೇಳ್ತಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ ಆರ್ತಿ ಅವರೇ, ನೀವಿದನ್ನ ಸತ್ಯ ಆದರೂ ಅನ್ಕೊಳ್ಳಿ, ಭವಿಷ್ಯನಾದರೂ ಅನ್ಕೊಳ್ಳಿ, ಇಲ್ಲ ಒಗಟೆ ಅನ್ಕೊಳ್ಳಿ, ಆದರೆ ನನ್ನ ಮಾತನ್ನ ಮಾತ್ರ ನೆನಪಿನಲ್ಲಿಟ್ಕೊಳ್ಳಿ. ಇನ್ನು ಎಲ್ಲ ಒಳ್ಳೇದಾಗುತ್ತೆ. ನಾನಿನ್ಯಾವತ್ತೂ ಕೊರಗಲ್ಲ. 25 ವರ್ಷಗಳಿಂದ ಹತ್ತು ನನ್ನ ಕಣ್ಣೀರು ಬತ್ತು ಹೋಗಿದೆ. ಇನ್ನು ನಾನು ಅಳಲ್ಲ. ಅನ್ಯಾಯನ ಅಳಿಸ್ತೀನಿ, ಮೋಸ ಮಾಡಿದವ್ರನ್ನ ಮನೆಯಿಂದ ಓಡಿಸ್ತೀನಿ.
ಅಮ್ಮ ದಯವಿಟ್ಟು ನೀವು ಏನು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಏನು ಹೇಳಕ್ಕೆ ಹೊರಟಿದ್ದೀರಾ? ಸರಿ ಆರ್ತಿ ಅವರೇ, ನಾನು ಬರ್ತೀನಿ. ಅಮ್ಮ ಇಷ್ಟು ಹೊತ್ತಿನಲ್ಲಿ ಎಲ್ಲಿಗೆ ಹೊರಟಿದ್ದೀರಾ? ನಾನು ಎಲ್ಲಿಂದ ಬಂದನೋ ಅಲ್ಲಿಗೆ. ಜಯಂತಿ ಅಮ್ಮ ಏನು ಹೇಳಿದ್ರು ಅಂತ ನನಗೊಂಚೂರು ಅರ್ಥನೇ ಆಗಲಿಲ್ಲ. ಎಲ್ಲಿಗೆ ಹೋದ್ರು? ಅದಕ್ಕೆ ಹೇಳಿದ್ದು ಅಳು ಬಂದಾಗ ಹತ್ಬಿಡ್ಬೇಕು, ಕಂಟ್ರೋಲ್ ಮಾಡಬಾರ್ದು ಅಂತ. ಆಗ ಬೇಜಾರು ಗಿಲ್ಟು ಎಲ್ಲ ಹೊಟ್ಟೋಗುತ್ತೆ. ನಾನೇ ಗಿಲ್ಟಲ್ಲಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ದು? ನಿನ್ನ ನೋಡಿದ್ರೆ ಅರ್ಥ ಆಗುತ್ತೆ ವೇದಾಂತ್. ನನಗಾಗ್ತಿಲ್ಲ ಬಚಾರಿ. ಅವತ್ತು ಅಪ್ಪಾಜಿ ಮನೆಗೆ ಬರಬೇಕು ಅಂದರೆ ವೈಜಯಂತಿ ಅಮ್ಮನ ಕಳಿಸು ಅಂತ ಹೇಳಿದಾಗ ನಾನು ಸೆಕೆಂಡ್ ಥಾಟ್ ಕೊಡಬೇಕಿತ್ತು. ಅಪ್ಪಾಜಿ ಮನೆಗೆ ಬರ್ತಾರೆ, ಆದ್ಯ ಧ್ರುವ ಎಲ್ಲರೂ ಅಪ್ಪಾಜಿ ಬದುಕಿರೋ ವಿಷಯ ಗೊತ್ತಾಗಿ ಖುಷಿ ಪಡ್ತಾರೆ ಅನ್ನೋ ಆಸೆಲಿ ವೈಜಯಂತಿ ಅಮ್ಮನ ಹಿಂದೆ ಮುಂದೆ ಯೋಚನೆ ಮಾಡದೆ ಕಳಿಸ್ಬಿಟ್ಟೆ. ಈಗ ಸಂಕಟ ಆಗ್ತಿದೆ. ವೇದಾಂತ್, ಅವತ್ತಿನ ಪರಿಸ್ಥಿತಿ ಏನೋ ಹಾಗಿತ್ತು, ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡು. ವೈಜಯಂತಿ ಅಮ್ಮನ ಮನೆಗೆ ವಾಪಸ್ ಕರ್ಕೊಂಬರೋಣವಾ? ವೈಜಯಂತಿ ಅಮ್ಮನಿಗೆ ನನ್ನ ಮೇಲೆ ಸಖತ್ ಕೋಪ ಇರುತ್ತೆ ಮೂಲ್ಯ. ಅಷ್ಟೆಲ್ಲ ಮಾಡಿ ವಾಪಸ್ ಬನ್ನಿ ಅಂದರೆ ಅವ್ರು ಹೇಗೆ ಬರ್ತಾರೆ ಹೇಳು? ಯಾಕೆ ಬರಲ್ಲ ವೇದಾಂತ್? ಖಂಡಿತ ಬರ್ತಾರೆ. ಆ ಮೂಲ್ಯ ಅವ್ರಿಗೆ ಕ್ಷಮಿಸಕ್ಕೆ ಆಗದಿರೋಂಥ ತಪ್ಪನ್ನ ಮಾಡಿದ್ದೀನಿ. ಅವ್ರು ಹೇಗೆ ಬರ್ತಾರೆ ಹೇಳು? ವೇದಾಂತ್, ಮಕ್ಕಳು ತಂದೆ ತಾಯಿ ಮಾಡಿರೋ ತಪ್ಪನ್ನ ಕ್ಷಮಿಸ್ತೇ ಇರ್ಬೋದು, ಆದರೆ ತಂದೆ ತಾಯಿ ಮಕ್ಕಳು ಮಾಡಿರೋ ತಪ್ಪನ್ನ ಕ್ಷಮಿಸಿ ಮತ್ತೊಂದು ಚಾನ್ಸ್ ಕೊಟ್ಟೇ ಕೊಡ್ತಾರೆ. ಆದರೆ ನಾವು ಅವ್ರು ಕೊಡೋ ಮತ್ತೊಂದು ಅವಕಾಶನ ಮಿಸ್ಯೂಸ್ ಮಾಡ್ಕೋಬಾರ್ದು ಅಷ್ಟೇ. ಹಾಗಾದರೆ ನನ್ನ ಅಮ್ಮನ ಕರೆದ್ರೆ ಅವ್ರು ಖಂಡಿತವಾಗ್ಲೂ ಬರ್ತಾರೆ ಅಂತ? ಡೌಟೇ ಬೇಡ ವೇದಾಂತ್, 100% ಬಂದೇ ಬರ್ತಾರೆ. ಸರಿ, ನೀನು ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾವು ಹೋಗಿ ವೈಜಯಂತಿ ಅಮ್ಮನ ವಾಪಸ್ ಕರ್ಕೊಂಬರೋಣ. ಆದರೆ ಇಷ್ಟೊತ್ತಲ್ಲ ವೇದಾಂತ್, ಬೆಳಿಗ್ಗೆ ಹೋಗೋಣ ಬಿಡು. ಲೇಟ್ ಆದರೂ ಪರವಾಗಿಲ್ಲ ಮೂಲ್ಯ. ಒಟ್ಟು ನನಗೆ ವೈಜಯಂತಿ ಅಮ್ಮ ಮನೆಗೆ ಬರಬೇಕು. ಅಲ್ಲಿವರೆಗೂ ನಂಗೆ ನೆಮ್ಮದಿ ಇಲ್ಲ. ಸರಿ ಬಾ ಹೋಗೋಣ. ಏಯ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ಇಲ್ಲಿಗೆ ಬರ್ದೆ ಇನ್ನೆಲ್ಲಿ ಹೋಗ್ಲಿ ಸುಹಾಸಿನಿ? ಏಯ್, ಮೊದಲು ಇಲ್ಲಿಂದ ಎದ್ದು ಹೋಗು. ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ನಿನಗೆ ಹೇಳ್ತಾ ಇರೋದು ಹೋಗು ಅಂದೆ. ನಿನ್ನ ಹತ್ರ ಮಾತಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಏನಂದ್ರೆ ನನ್ನ ಹತ್ರನೇ ಮಾತಾಡೋದಕ್ಕೆ ನಿನಗೆ ಇಷ್ಟ ಇಲ್ವಾ? ಚೆನ್ನಾಗಿರಲ್ಲ ನೋಡಿ, ಮೊದ್ಲಿಲ್ಲಿಂದ ಎದ್ದು ತೊಲಗು. ಯಾಕೆ ಸುಹಾಸಿನಿ? ಮನೆ ಯಜಮಾನಿನೇ ಮನೆಯಿಂದ ಹೊರಗೆ ಹೋಗು ಅಂತ ಹೇಳ್ತಿದ್ಯಾ? ಎಷ್ಟು ಧೈರ್ಯ ಇರ್ಬೋದು ನಿಂಗೆ ಅಲ್ಲ? ಏಯ್, ನನಗೆ ಕಿವಿ ಕೇಳಿಸುತ್ತೆ, ನಿನಗೂ ಕೇಳಿಸುತ್ತೆ ಅನ್ಕೊಂಡಿದ್ದೀನಿ. ತುಂಬ ಅನ್ಯಾಯ ಮಾಡಿದ್ಯಾ, ತುಂಬ ಮೋಸ ಮಾಡಿದ್ಯಾ. ಗೊತ್ತಲ್ಲ, ನಾಳೆ ನೀನು ಬದಲಾಗ್ತೀಯ ಅಂತ ಅನ್ಕೊಂಡಿದ್ದೆ. ಸದ್ಯದಲ್ಲೇ ನಿನ್ನ ಅಹಂಕಾರ ದರ್ಪನ ನಾನು ಮಣ್ಪಾಲ್ ಮಾಡ್ತೀನಿ. ಏಯ್, ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾ ಇದ್ಯಾ?
ನನ್ನ ಮುಂದೆ ನಿಂತ್ಕೊಂಡು ಒಂದು ಮಾತಾಡೋದಕ್ಕೇನೆ ಹೆದರ್ತಾ ಇದ್ದೆ ಅಂಥವಳು ನನ್ನನ್ನೇ ಹೆದರ್ಸೋ ಲೆವೆಲ್ಗೆ ಡೈಲಾಗ್ ಹೊಡಿತಾ ಇದೆಯಾ? ಇದೆ ಸತ್ಯಕ್ಕಿರೋ ಶಕ್ತಿ. ನೀನು ಸತ್ಯದ ಹಾದಿಲ್ ನಡೆದ್ರೆ ನಿನಗೂ ಇದೇ ಆತ್ಮವಿಶ್ವಾಸ ಇರುತ್ತೆ. ಇಲ್ಲಿವರೆಗೂ ನಿನ್ನನ್ನು ನೋಡಿ ಹೆದರ್ಕೊಳ್ಳೋ ವೈದೇಹಿನ ನೋಡ್ತಿದ್ದೆ. ಅಣ್ಣ ಸತ್ಯವಾಗ್ಲೋಣ ನಮ್ಮ ಅಮ್ಮ ಫೋನ್ ಮಾಡಿದ್ದಣ್ಣ, ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅಣ್ಣ ಸತ್ಯ ಹೇಳ್ತಾ ಇದ್ದೀನಿ ಅಣ್ಣ, ಬಿಟ್ಬಿಡೋಣ, ನಾನೇನು ಮಾಡಿಲ್ಲ. ನಮ್ಮ ಮುಂದೆ ಡೌ ಮಾಡ್ತೀಯಾ? ಅಣ್ಣ ಸತ್ಯವಲ್ಲ ಅಣ್ಣ, ನಾನೇನು ಮಾಡಿಲ್ಲ ಅಣ್ಣ, ನಿಮ್ಗೆ ಹೇಳ್ತಾ ಇದ್ದೀನಣ್ಣ. ಅಯ್ಯೋ, ಆ ಕಡೆಯಿಂದ ರೌಡಿಗಳ ವಾಯ್ಸ್ ಬೇರೆ ಕೇಳಿಸ್ತು. ಕಾಂತ ಏನಾದ್ರು ಲಾಕ್ ಆಗೋಗ್ಬಿಟ್ಟ. ಏನಪ್ಪ ಮಾಡೋದು ಇವಾಗ? ವೇದಾಂತ ಕಾಲ್ ಮಾಡೋಣ ಅಂದ್ರೆ ಆಫೀಸಲ್ಲಿ ಮೀಟಿಂಗ್ ಅಟೆಂಡ್ ಆಗ್ಲೇಬೇಕು ಅಂತ ಹೋಗಿದ್ದಾನೆ. ಏನ್ ಮಾಡೋದು? ಆದ್ರೂ ಒಂದ್ಸತಿ ಫೋನ್ ಮಾಡೋಣ. ಅಯ್ಯೋ, ಈ ವೇದನ್ ಬೇರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಏನ್ ಮಾಡುತ್ತೆ ಇವಾಗ? ಏನ್ ಮಾಡೋದು? ಕಾಂತಕ್ಕೆ ಫೋನ್ ಮಾಡ್ಲಾ? ಓ ಬೇಡ ನನ್ನ ಮಗ ರಿಂಗ್ಟೋನ್ ಬೇರೆ ಜೋರಾಗಿ ಇಟ್ಕೊಂಡಿರ್ತಾನೆ. ಲಾಕ್ ಆಗ್ಬಿಟ್ರೆ ಏನ್ ಮಾಡೋದು ಇವಾಗ? ಜಾಸ್ತಿ ಹೊಡೆಯೋದ್ ಬೇಡ, ಅಣ್ಣ ಬಂದ್ರೆ ಅವರೇ ನರಕ ತೋರಿಸ್ತಾರೆ. ನನ್ನ ಮಗನೇ, ಅನ್ನ ಬರ್ತಾವ್ರೆ, ಅಗ್ನಿ ಅನ್ನ, ಅವರೇ ನಿನಗೆ ನರಕ ತೋರಿಸ್ತಾರೆ. ಅಣ್ಣ ಯಾಕಣ್ಣ ಹಿಂಗ್ ಹೊಡಿತಾ ಇದ್ದೀರಾ? ಸತ್ಯವಾಗ್ಲೂ ನಾನು ಯಾರಿಗೂ ರಾಯಭಾರಿಯಾಗಿ ಬಂದಿಲ್ಲ, ಯಾರಿಗೂ ಕೆಲಸ ಮಾಡ್ತಾ ಇಲ್ಲ. ನಮ್ಮಮ್ಮ ಫೋನ್ ಮಾಡಿದ್ರು ಮಾತಾಡ್ತಾ ಇದ್ದೆ ಅಣ್ಣ. ನರಕ ತೋರಿಸ್ತೀನಿ. ಕಟ್ಟ ಕಾಲು. ಅಣ್ಣ, ಈ ನನ್ನ ಮಗನ್ ಹುಷಾರಾಗಿ ನೋಡ್ಕೋ. ಊಟ ಗೀಟ ಸುಸು ಮಾಡಕ್ ಎಲ್ಲಿ ಬಿಡಕ್ ಹೋಗ್ಬೇಡ. ಕಣ್ಣು ಅವನ ಮೇಲೆ ಇರ್ಲಿ. ಹುಷಾರ್. ಸಾಯಿಸ್ಬಿಡ್ತೀನಿ. ನಿಲ್ಸಣ. ಅಲ್ಲ, ಅವ್ರು ಹೊಡಿಯೋದ್ರಲ್ಲಿ ಒಂದ್ ನ್ಯಾಯ ಇದೆ. ನೀನ್ ಯಾಕಣ ಹೊಡಿತಾ ಇದೆಯಾ? ಇಸ್ಯಾನೇ ಗೊತ್ತಿಲ್ಲ ನಿನಗೆ? ನೀನೇನೋ ತಪ್ಪು ಮಾಡಿದ್ಯಾ? ನನ್ನ ಮನೆ, ನನ್ನ ಮಕ್ಕಳು, ನನ್ನ ಸಂಸಾರ, ಅದಕ್ಕೆ ಸುಮ್ಮನೆ ಇದ್ದೆ. ನಿನ್ ಮೇಲಿನ ಭಯಕ್ಕಲ್ಲ. ಎಲ್ಲಿಂದಾನೇ ಬಂತು ನಿನಗೆ ಇಷ್ಟೊಂದು ಧೈರ್ಯ? ನನ್ನ ಹತ್ರ ಜಾಸ್ತಿ ಮಾತಾಡ್ಬೇಡ. 25 ವರ್ಷದ ಹಿಂದೆ ನಿನ್ನ ಮನೆ, ಸಂಸಾರ, ಆಸೆ, ಕಲ್ತು ಎಲ್ಲ ಬೆಂಕಿನಲ್ಲಿ ದಗದಗ ಅಂತ ಉರಿತಲ್ಲ, ಇವತ್ತು ಹಾಗೆ ಉರಿಯುತ್ತೆ. ನೋಡ್ತೀಯಾ? ಈ ವೈದೇಹಿ, ಏ ಸುಹಾಸಿನಿ, ಏನಂದೆ ನೀನು? ಈ ಮನೆನ ಸುಟ್ಟು ಹಾಕ್ತೀಯ? ಹೊಗಳೋ ನಾಯಿ ಕಚ್ಚೋದಿಲ್ಲ. ವೈದೇಹಿ, ಮಾತಾಡ್ಬೇಡ. ಇನ್ ಮುಂದೆ ನೀನ್ ಮಾತಾಡ್ಕೂಡ್ದು. ಇನ್ನೇನಿದ್ರು ನಾನು ಮಾತಾಡ್ತೀನಿ. ನನ್ನ ಕಾಲ. ಮಾತಾಡ. ನಿಮ್ಗೆ ಹೇಳಿದ್ದು ಹೋಗಿ ಅಂತ. ಸಾರಿ, ಅದು ನೀನು ಹೋಗಿ ಅಂದೆ ಅಲ್ಲ, ತುಂಬಾ ಜನ ಇದಾರೆ ಅಂತ ಅನ್ಕೊಂಡ್ಬಿಟ್ಟೆ. ಹಾಗಾದ್ರೆ ಹೋಗು. ಅಮ್ಮ,
ಅದಕ್ಕೆ ಪ್ಲಾನ್ ಮರ್ಯಾದೆ ಅಮ್ಮ. ಹೇಳ ಮಚ್ಚ, ಯಾರು ನೀವು? ಯಾರು ನೀವು? ಸೆನ್ಸೇಷನ್ ಕ್ರಿಯೇಟ್ ಮಾಡಕ್ ಬಂದಿದ್ದೀವಿ. ಹಂಗಂದ್ರೆ ಅಲ್ಲ, ಸೆನ್ಸಸ್ ತಗೊಳಕ್ಕೆ. ನಿಮ್ಮ ಮನೆಯವ್ರು ಎಷ್ಟು ಜನ ಇದ್ದಾರೆ? ಮಚ್ಚ ಮಾಡ್ತೀನಿ. ಪೆನ್ನು ಪೇಪರ್ ಏನು ತಂದೆ ಇಲ್ಲ? ಅದು ನಮ್ಮವ್ರ ಹತ್ರ ಇದೆ. ಅವರು ಏನು ತಂದೆ ಇಲ್ಲ? ಕೇಳ್ತಿಲ್ವಾ? ಇದು ದೇವಸ್ಥಾನ ತಗೊಂಡು ಆಮೇಲೆ ಸೆನ್ಸಸ್ ಮಾಡೋಣ. ಓಯ್, ಯಾರು ನೀನು? ಅದು ಯಾರು ನೀನು? ಹಾಯ್, ಹಾಯ್. ಯಾರು ನೀವು? ಅದು ಇಲ್ಲಿ ವಾಸ್ತು ಸರಿ ಇಲ್ಲ, ಆ ಕಡೆ ಬಂದು ಮಾತಾಡ. ಅದು ಶಿವಮ್ಮ, ನೀವೇನಿಲ್ಲಿ? ಇಲ್ಲ, ಸರಿ, ಹಾಗಾದ್ರೆ ಹೊರಡಿ. ಏನೇ ವೈದೇಹಿ, ಇದು ಕನಸೋ ನೆನ್ಸೆ? ನಾನೇ ನನ್ನ ಕಣ್ಣಾರೆ ನೋಡಿದ್ದನ್ನ ನಂಬಕ್ಕೆ ಆಗ್ತಾ ಇಲ್ವಲ್ಲೇ. ಇದೇನ್ ನಡೀತಾ ಇದೆಯೇ? ಆ ಸುಹಾಸಿನಿ ನನ್ನನ್ನ ಸಾರಿ ಕೇಳಿದ್ಲಲ್ಲೇ. ನೀನ್ ಅವಳಿಗೇನಂತ ಹೇಳಿ ಹೆದರ್ಸಿದೀಯೇ? ಯಾಕೆ ನೀನ್ ಕಂಡ್ರೆ ಹೆದರ್ತಾಳೆ? ಏನಾದ್ರೂ ಮಾಟ ಗೀಟ ಮಾಡಿಸ್ತಿದ್ಯಾ? ಸತ್ಯಕ್ಕಿರೋ ತಾಕತ್ತನ್ನ ಅರ್ಥ ಮಾಡಿಸ್ದೆ. ಈಗ ನೋಡು, ಹೆದ್ರಿ ಹಿಂಡಿ ಹಿಪ್ಪೆ ಆಗಿದ್ದಾಳೆ. ಅದ್ ಸರಿ, ಏನ್ ಹೇಳಿದೆ ಅವಳಿಗೆ? ಹೇಳ್ತೀನಮ್ಮ, ಸಮಯ ಬಂದಾಗ ಎಲ್ಲ ಸತ್ಯನೂ ಹೇಳ್ತೀನಿ. ಇನ್ಮೇಲೆ ಈ ಮನೆಯಲ್ಲಿ ಹೆದರ್ಕೊಳ್ಳೋರು ಹೆದರ್ಸ್ತಾರೆ, ಹೆದರ್ಸೋರು ಹೆದರ್ಕೊಳ್ತಾರೆ. ಎಲ್ಲ ರಿವರ್ಸ್ ಆಗುತ್ತೆ, ನೋಡ್ತಾ ಇರು. ನನ್ನ ಮನೆ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಸಂಸಾರ ಎಲ್ಲ ನನ್ನಿಂದ ಕಿತ್ಕೊಂಡ್ಲು ಅಲ್ವಾ? ಒಂದೊಂದಾಗೆ ಅವಳೇ ಅದನ್ನ ನನಗೆ ವಾಪಸ್ ಕೊಡ್ತಾಳೆ. ಯಾರು ಬೇಕಿತ್ತು ನಿಮ್ಗೆ? ಏಯ್, ನಿಮ್ನೆ ಕೇಳ್ತಾ ಇರೋದು, ಮಾತಾಡಿ. ಏನ್ ಪುಟ್ಟಿ ನಿನ್ನ ಹೆಸರು? ಪುಟ್ಟಿ, ನಿನ್ನ ಹೆಸರೇನು? ಇಲ್ಲಿಂದ ಅವನ್ ಬಿಡಿಸ್ಕೊಂಡು ಹೋಗ್ಬೇಕಂತ ಬಂದಿದ್ದಾರೆ ತಾನೇ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದ್ ಸರಿ, ಒಳಗೆ ಹೆಂಗ್ ಬಂದ್ರಿ ನೀವು? ಒಳಗ್ ಬಂದಿರ್ಬೋದು, ಆದ್ರೆ ಆಚೆ ಮಾತ್ರ ಹೋಗಕ್ಕಾಗಲ್ಲ.
ಏನು ಶಾಂತ, ನಿನ್ನ ಕಾಪಾಡಕ್ಕೆ ಯಾರೋ ರೌಡಿ ಡಾನು 100 ಜನ ಬರ್ತಾರ ಅನ್ಕೊಂಡ್ರೆ ನಿನ್ನ ಕಾಪಾಡಕ್ಕೆ ಯಾರೋ ಲೇಡೀಸ್ನ ಕರ್ಸಿ ಅಲ್ಲೋ. ಲೇ ರೌಡಿ ಅಲ್ಲ, ರೌಡಿ ಬೇಬಿ. ಲೇ ನಿಮ್ಗಳ ಕಣ್ಣಲ್ಲಿ ಬೆರಳಿಟ್ಬಿಟ್ಟು ಹಂಗೆ ರಬರಬ ಅಂತ ಆಡಿಸ್ಬಿಡ್ತಾರೆ. ಒಂದ್ ಸೆಕೆಂಡ್ ಅಲ್ಲಿ ಸುಯ್ಕ್ ಅಂತ ಹಂಗೆ ನರ್ಕ ಪಾಸ್ ಆಗುತ್ತೆ ನೋಡು. ಕುಳ್ಳಿದ್ರು ಒಳ್ಳೆ ಜಿಂಕೆ ತರ ಆಡ್ತಾ ಇದ್ದೆ ನನ್ ಮಕ್ಳ. ಕಾಲು ಹೊಡೆದು ಇವಾಗ ನಡೆಯಕ್ಕೆ ಆಗಲ್ಲ, ಹಂಗ್ ಮಾಡ್ಬಿಟ್ಟಿದ್ದೀರಲ್ಲೋ. ಈಗ ನೋಡ್ತಾ ಇರೋ ನಿಮ್ಗಳಿಗೆ ಹೆಂಗ್ ನರ್ಕ ಕಾಣುತ್ತೆ ಅಂತ. ಓ ಭ್ರಮೆ ಬಂದಿರ್ಬೋದು, ಆದ್ರೆ ಬಂದವ್ರು ನಿನ್ ಕಾಪಾಡಕ್ಕಾಗುತ್ತಾ? ಸಾಕನು ಬಿಲ್ಟಪ್. ಇಂಥ ಬಿಲ್ಟಪ್ಗಳು ಎಲ್ಲ ನಾನು ಬೆಜ್ಜಾನ್ ನೋಡಿದ್ದೀನಿ. ಆಫ್ಟರ್ ಆಲ್ ಬಳೆ ತೊಟ್ಟು ಹೆಂಗಸ್ರು ಇವ್ರು ಏನ್ ಮಾಡಕ್ ಸಾಧ್ಯನಾ? ಅದೇ ಬಳೆನ ಕಾಯಿಸಿ ತೊಡೆಗಿಟ್ರೆ ನರ್ಕ ಕಾಣುತ್ತೆ, ಕಣ್ಣಿಗಿಟ್ರೆ ಯಮ ಕಾಣ್ತಾನೆ. ಜೀವ ಕೊಡೋಳಿಗೆ ಜೀವ ತೆಗೆಯಕ್ ಬರೋದೇನೋ ಗುಡ್ಡು ಗೋವಿಂದ ಸಮಯ. ಯಾಕೆ ಬಂದಿರೋದು ಹೆಂಗಸ್ರೇ ಆಗಿದ್ರು ಭಯ ಆಗ್ತಾ ಇದ್ಯಾ? ಭಯನ? ಯಾವ ಭಯನೂ ಇಲ್ಲಪ್ಪ. ಭಯ ಆಗ್ತಾ ಇಲ್ವಾ? ಏನ್ ನೋವು ಕಾಂತ? ತಲೆನೋವು. ಹುಡುಗಿ ಇಲ್ಲ ಅಂತ ತಲೆನೋವು. ಓ, ಹುಡುಗಿ ಇಲ್ಲ ಅಂತನಾ? ಕಾಂತ, ನೀವ್ ಯೋಚನೆ ಮಾಡ್ಬಿಡಿ, ಒಳ್ಳೆಯವರಿಗೆಲ್ಲ ಒಳ್ಳೇದೇ ಆಗತ್ತಂತೆ. ಅತಿ ಶೀಘ್ರದಲ್ಲಿ ನಿಮ್ಗೊಂದು ಒಳ್ಳೆ ಹುಡುಗಿ ಸಿಗ್ತಾಳ, ಆಯ್ತಾ? ಆಹಾ, ಡೈನೋಸರ್ ಮನೆಯಿಂದ ಬಂದ್ಮೇಲೆ ನನ್ ಲಕ್ ಏನಾದ್ರು ಚೇಂಜ್ ಆಗೋಯ್ತಾ? ಚಾಮುಂಡಿ ಮೇಡಮ್, ನಿಮ್ಮ ಬಾಯಲ್ಲಿ ಈ ತರ ಮಾತು ಬರ್ತಾ ಇದೆ ಅಂದ್ರೆ ಸಾಕ್ಷಾತ್ ತಾಯಿ ಚಾಮುಂಡಿನೇ ಆಶೀರ್ವಾದ ಮಾಡ್ದಂಗಾಯ್ತು. ಥ್ಯಾಂಕ್ ಯು ಮೇಡಮ್. ಸರಿ, ನೀವು ಹೋಗಿ ರೆಸ್ಟ್ ಮಾಡಿ, ನಾಳೆ ಬೆಳಿಗ್ಗೆ ಬೇಗ ಬರ್ಬೇಕು. ಯಾಕಂದ್ರೆ ಡೆಕೋರೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ದೆ. ನಾನು ಸಾರ್ಥಕ್ ಹೋಗಿ ಆರ್ತಿನ ಮತ್ತೆ ಪಾಪನ ಕರ್ಕೊಂಡ್ ಬರ್ತೀವಿ. ಅಣ್ಣ ಮತ್ತೆ ಅಮೂಲ್ಯ ಹೋಗಿ ಗಣಪತಿ ತಗೊಂಡ್ಬರ್ತಾರೆ. ಅದೇಂಗಾಗುತ್ತೆ ಮೇಡಮ್? ಮೊನ್ನೆಯಿಂದನೂ ಸಾರ್ಥಕ್ ಸರ್ ಹೇಳ್ತಾನೆ ಇದಾರೆ, ಈ ಸತಿ ನಾವಿಬ್ರೆ ಹೋಗಿ ಗಣೇಶ ತಗೊಂಡ್ಬರೋಣ ಅಂತ. ಇದಕ್ಕೆ ಯಾಕೋ ಸಾರ್ಥಕ್ ಸರ್ ಒಪ್ಪ ಡೌಟು. ಕಾಂತ, ನೀವ್ ಯೋಚನೆ ಮಾಡ್ಬೇಡಿ, ನಾ ಚಾಮುಂಡಿ ಅವತಾರ ತಾಳಿದ್ರೆ ಸಾರ್ಥಕ್ ಒಪ್ಕೊಳ್ಳೇಬೇಕು. ಆದ್ರೂ ಮೇಡಮ್, ನಿಮ್ಮ ಮತ್ತೆ ನಿಮ್ ಗಂಡು ನೋಡಿದ್ರೆ ಒಂದ್ ಕಡೆ ಖುಷಿನೂ ಆಗುತ್ತೆ, ಒಂದ್ ಕಡೆ ಭಯನೂ ಆಗುತ್ತೆ. ಯಾಕೋ? ಯಾಕೆ ಅಂದ್ರೆ ನಾನು ಮದುವೆ ಆದ್ಮೇಲೆ ನಿಮ್ ತರನೇ ನನ್ನ ಹೆಂಡತಿನು ಚಾಮುಂಡಿ ಅವತಾರ ಎಲ್ ತಾಳ್ತಾಳೆ ಅಂತ. ಅದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ನನಗಿನ್ನ ಹುಡುಗಿ ಸಿಕ್ಕಿಲ್ಲ. ಅದೊಂದು ಖುಷಿ ಅಂತೂ ಇದೆ ನನ್ಗೆ. ಕಾಂತ, ಅಲ್ಲ ಅಗ್ನಿ, ಅವನು ನನ್ನ ಮೇಲೆ ಯಾಕೆ ಪತ್ತೇದಾರಿಕೆ ಮಾಡಬೇಕು? ನಾನು ಏನಂತ ಕೆಲಸ ಮಾಡಿದ್ದೀನಿ? ನೀವಾದ್ರೂ ಹೇಳ್ರ ನಾನೇನಾದ್ರು ತಪ್ಪು ಮಾಡಿದ್ದೀನ? ಹಂಗೇನಿಲ್ಲ ರಾಯರೇ, ಅವನು ತುಂಬ ತರಲಿ ಹುಡುಗ. ಅವನು ಮೋಸ ಮಾಡಕ್ಕೆ ಬಂದಿದ್ದ, ನಮ್ಗೆ ಗೊತ್ತಾಯ್ತು, ಅದಕ್ಕೆ ಅವನು ಹುಡುಗ್ಬಿಟ್ಟ. ಪ್ರಪಂಚದಲ್ಲಿ ಎಂತೆಂಥವ್ರು ಇರ್ತಾರೆ, ಯಾರನ್ನೂ ನಂಬಕ್ಕಾಗಲ್ಲ. ನೀನು ಸ್ವಲ್ಪ ಹುಷಾರಾಗಿರ್ಬೇಕು. ಅದಿರಲಿ ನೋಡು, ನೀನು ಆ ಹುಡುಗರಿಗೆ ಹೊಡೆಯೋದು ನನಗಿಷ್ಟ ಆಗಲ್ಲ. ಇನ್ಮೇಲೆ ಹಾಗೆ ಮಾಡಬೇಡ. ಛೇ, ನಾನೇ ಮೋಸ ಹೋದ್ನಲ್ಲ. ಹಲೋ, ನಿನ್ಗೆ ಬುದ್ಧಿ ಇಲ್ವಾ? ವೇದಾಂತ್ನ ಅಚ್ಚೇಲ ಕಾಂತ ನನ್ನ ಮನೆಗೆ ಬರ್ತಾನೆ, ಅದನ್ನ ಹೇಳ್ಬೇಕು ಅಂತ ಅಷ್ಟನ್ನು ಗೊತ್ತಾಗಲ್ವಾ ನಿಂಗೆ? ಏನು, ಕಾಂತ ಅಣ್ಣಗ್ ಬಂದಿದ್ನಾ? ಹೌದು, ಅಡ್ಗೆ ಅವನಾಗ್ ಬಂದಿದ್ದ. ಸೂರ್ಯ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದ. ಸೂರಿಗೆ ಹಳೆ ನೆನಪಲ್ಲ ರೀಕಾಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದ. ಇಲ್ಲ, ನನಗೆ ಈ ವಿಷಯ ಎಲ್ಲ ಏನೂ ಗೊತ್ತಿಲ್ಲ. ಮತ್ತೆ ಅಲ್ಲಿ ಏನ್ ಮಾಡ್ತಾ ಇದೀಯಾ? ಈಗ ಎಲ್ಲಿದ್ದಾನೆ ಆ ಕಾಂತ? ಹಲೋ, ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ, ಹೇಳು. ಆ ಕಾಂತ ಏನಾದ ಅಂತ ಕೇಳಿದೆ.
ತಪ್ಪಿಸ್ಕೊಂಡು ಹೋದ. ನೀವ್ ನೋಡಿದ್ರೆ ಕಾಂತ ಬಂದಿದ್ದ, ಅವನ್ ತಪ್ಪಿಸ್ಕೊಂಡು ಹೋದ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ನೋಡಿದ್ರೆ ವೈದೇಹಿ ವಾಪಸ್ ಮನೆಗೆ ಬಂದು ಕೂತಿದ್ದಾಳೆ. ಏನು, ವೈದೇಹಿ ಮನೆಗೆ ವಾಪಸ್ ಬಂದಿದ್ದಾಳ? ಅವಳು ಮೊದಲು ತುಂಬಾ ಅಮಾಯಕಿ ತರ ಇತ್ತು. ನಾನು ಏನೇ ಹೇಳಿದ್ರು ಅದಕ್ಕೆಲ್ಲ ಸರಿ ಅಂತ ತಲೆದೂಗ್ತಾ ಇದ್ಲು. ಆದ್ರೆ ಈಗ ನನ್ನನ್ನೇ ಚಾಲೆಂಜ್ ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾಳೆ. ಅವಳ ಹಾವ ಭಾವ ನಡೆ ನುಡಿ ಪ್ರತಿಯೊಂದು ಚೇಂಜ್ ಆಗಿದೆ.